ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸುಜಾತಾ ಫ್ಯಾಷನ್. ಇವತ್ತಿನ ವಿಡಿಯೋದಲ್ಲಿ ಮೆಜರ್ಮೆಂಟ್ ಟಾಪಿಂದ ಪರ್ಫೆಕ್ಟ್ ಅಳತೆ ತಗೊಂಡು ನಾವು ಪರ್ಫೆಕ್ಟ್ ಟಾಪ್ನ ಕಟಿಂಗ್ ಮಾಡೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲು ನೋಡಿ, ನಾನು ಲೈನಿಂಗ್ನ ಈ ರೀತಿ 4 ಫೋಲ್ಡ್ ಆಗಿ ಹಾಕ್ಕೊಂಡಿದ್ದೀನಿ. ಇದರಲ್ಲಿ 2 ಲೇಯರ್ ಇದೆ. ಓಪನ್ ಸೈಡು ಆ ಕಡೆ ಇದೆ, ಕ್ಲೋಸ್ ಪಾರ್ಟು ನನ್ನ ಕಡೆ ಇದೆ. ಸೊ ಈ ರೀತಿಯಾಗಿ ನಾವು ಮೊದಲು ಲೈನಿಂಗ್ನ ಹಾಕೋಬೇಕು. ಇದರ ನಂತರ ಮೆಜರ್ಮೆಂಟ್ ಟಾಪ್ನ ತಗೊಂಡು ಇದರದ್ದು ಲೆಂತ್ ನೋಡ್ಕೋಬೇಕಾಗತ್ತೆ. ಹಾಗೆ ಈ ಒಂದು ಲೈನಿಂಗ್ನ ನಾನು 2 ಮೀಟ್ರು ಲೈನಿಂಗ್ನ ತೊಗೊಂಡಿದ್ದೀನಿ. ಅಳತೆ ಟಾಪ್ನ ನಾನು ಉಲ್ಟಾ ಹಾಕ್ಕೊಂಡು ಅಳತೆ ತೊಗೋತಾ ಇದ್ದೀನಿ. ನೀವು ಈ ರೀತಿ ಸ್ಟ್ರೈಟನ್ನು ತೊಗೋಬೋದು, ಹೇಗೆ ಬೇಕಾದರೂ ತೊಗೋಬೋದು. ಯಾವ ರೀತಿ ತೊಗೊಂಡ್ರು ಸೇಮ್ ಅಳತೆನೇ ಬರುತ್ತೆ. ಆಮೇಲೆ ಈ ರೀತಿ ಶೋಲ್ಡರ್ ಸೆಂಟರಿಂದ ಲೈನಿಂಗ್ ಅಂದ್ರೆ ಟಾಪಿಂದು ಅಳತೆ ತಗೊಳ್ಳೋ ವಿಧಾನ ನೋಡಿ. ಈ ರೀತಿ ಟಾಪ್ ಲೆಂತ್ ಬಂದು 33.5 ಇದೆ. ಟಾಪ್ ಲೆಂತು 33.5 ಇದೆ. ಇನ್ನೊಂದು, ನೀವು ಈ ರೀತಿ ಅಳತೆ ತಗೊಳ್ಳುವಾಗ ಶೋಲ್ಡರ್ ಸೆಂಟ್ರಲ್ಲೇ ಅಳತೆ ಟೇಪ್ ಹಿಡ್ಕೊಂಡು ಅಳತೆನ ತಗೋಬೇಕು. ಈ ರೀತಿ ನೆಕ್ ಸೈಡಲ್ಲಿ ಎಲ್ಲ ಅಥವಾ ಈ ಥರ ಆರ್ಮೋಲ್ ಸೈಡಲ್ಲೆಲ್ಲ ತಗೋಬಾರ್ದು. ಶೋಲ್ಡರ್, ಇವೇನು ಶೋಲ್ಡರ್ ಇರುತ್ತಲ್ಲ ಇದರ ಸೆಂಟ್ರಲ್ಲೇ ನಾವು ಈ ರೀತಿ ಲೆಂತನ್ನ ತಗೋಬೇಕಾಗತ್ತೆ. ಇಲ್ಲಿ ಬರ್ಕೊಂಬಿಡೋಣ. ಲೆಂತ್ ಬಂದು 33.5 ಇಂಚು. ಹಾಗೆ ಚೆಸ್ಟ್ ನೋಡಿ ಈ ರೀತಿ ನೀಟಾಗಿ ಹಾಕ್ಕೊಂಡು ಈ ಫಸ್ಟ್ ಲೈನಿಂದ ಈ ಕಡೆ ಫಸ್ಟ್ ಲೈನ್ವರೆಗೆ ತಗೋಬೇಕು. ಚೆಸ್ಟ್ ಬಂದು 18 ಇಂಚ್ ಬರ್ತಾ ಇದೆ. ಇದು ಒಂದು ಕಡೆ 18 ಅಂದರೆ ಮತ್ತೊಂದು ಕಡೆ 18 ಬ್ಯಾಕ್ ಸೈಡಿಂದ ಹಿಡ್ಕೊಂಡು ಇದು 36 ಚೆಸ್ಟ್ ಸುತ್ತಳತೆಯ ಟಾಪ್ ಆಗಿರುತ್ತೆ. 36 ಎದೆ ಸುತ್ತಳತೆಯ ಇದು ಟಾಪ್ ಆಗಿರುತ್ತೆ. ಈ ರೀತಿ ಇದನ್ನು ಇವಾಗ ತೆಗೆದು ಲೆಂತ್ನ ಮೊದಲು ಮಾರ್ಕ್ ಹಾಕೋಣ. ನಾವು ಲೆಂತ್ ಬಂದು 33.5 ಇತ್ತಲ್ವ. ಸೊ 33.5 ಅಂದರೆ ಮೇನ್ ಕ್ಲಾತ್ 33.5 ಅಂದರೆ ಇದು ನಾವಿವಾಗ ಮಾರ್ಕ್ ಹಾಕ್ತಾ ಇರೋದು ಲೈನಿಂಗ್ ಕ್ಲಾತು. ಸೊ ಲೈನಿಂಗ್ ಕ್ಲಾತ್ ಆಗಿರೋದ್ರಿಂದ 33.5ಯಲ್ಲಿ ನಾವು 2 ಇಂಚು ಮೈನಸ್ ಮಾಡಬೇಕಾಗತ್ತೆ. ಲೆಂತಲ್ಲಿ 2 ಇಂಚು ಮೈನಸ್ ಮಾಡಿದ್ರೆ ನಮಗೆ 31.5 ಆಗುತ್ತೆ. 31.5ಗೆ ಸ್ಟಿಚಿಂಗ್ ಮಾರ್ಜಿನ್ ಹಿಡ್ಕೊಂಡು 1 ಇಂಚ್ ಹಿಡ್ಕೊಂಡ್ರೆ ನಮಗೆ ಟೋಟಲು 32.5 ಲೈನಿಂಗು ತೊಗೋಬೇಕಾಗುತ್ತೆ. ಸೊ ನನ್ನ ಲೈನಿಂಗು ಕರೆಕ್ಟು 32.5 ಇದೆ. ಸೊ ನಾನು ಇದರಲ್ಲಿ ಏನು ಕಟ್ ಮಾಡ್ಕೋತಿಲ್ಲ, ಏನೂ ಇಲ್ಲ, ಪರ್ಫೆಕ್ಟ್ ಆಗಿದೆ ನಂದು. ಸೊ ನಾನು ಇಲ್ಲಿಗೆ ಲೆಂತ್ ಬಿಡ್ತಾ ಇದ್ದೀನಿ. ನಿಮ್ಮ ಲೆಂತ್ ಎಷ್ಟಿದೆ ನೋಡಿಕೊಂಡು ಅದಕ್ಕೆ 2 ಇಂಚು ಅಂದರೆ ಲೈನಿಂಗ್ ಕ್ಲಾತು ನಾವು 2 ಇಂಚ್ ಕಡಿಮೆ ಇಟ್ಕೋಬೇಕು ಯಾವತ್ತಿದ್ರು. ಮೇನ್ ಕ್ಲಾತ್ಗಿನ 2 ಇಂಚು ಮೈನಸ್ ಮಾಡಿ ಆಮೇಲೆ 1 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ ಶೋಲ್ಡರು ಹಾಗೆ ಕೆಳಗಡೆ ಮಡ್ಚೋದಕ್ಕೋಸ್ಕರ 1 ಇಂಚು ಆ್ಯಡ್ ಮಾಡ್ಕೋಬೇಕು. ಆ ರೀತಿಯಲ್ಲಿ ಅಳತೆನ ಹಾಕೊಳ್ಳಿ. ಇನ್ನು ಚೆಸ್ಟ್ ಬಂದು 36ರ 4ನೇ ಭಾಗ 9 ಇಂಚು ನೋಡಿ. 9 ಇಂಚಿಗೆ ಇಲ್ಲೊಂದು ಮಾರ್ಕ್ ಹಾಕ್ತಾ ಇದ್ದೀನಿ. ಇವಾಗ ಶೋಲ್ಡರ್ನ ತೆಗೆಯೋಣ. ಇದು ನಾನು ಇದಕ್ಕೆ 36 ಇರೋದ್ರಿಂದ ನಾನು ಇದಕ್ಕೆ ಇಲ್ಲಿ 5.5ನ ಇಡ್ತಾ ಇದ್ದೀನಿ. 5.5 ಫುಲ್ ಶೋಲ್ಡರ್ ಬಂದು 11, ಅದರಲ್ಲಿ ಅರ್ಧ ಮಾಡಿ 5.5ನ ಶೋಲ್ಡರ್ನ ಇಟ್ಕೋತಾ ಇದ್ದೀನಿ ನಾನು. ನೋಡಿದ್ರಲ್ವಾ? ಸೊ 5.5ನ ನಾನು ಇಲ್ಲಿ ಶೋಲ್ಡರ್ನ ಇಟ್ಕೊಂಡು ಆರ್ಮ್ ಹೋಲ್ನ ಸೊ ನೋಡಿ ಈ ರೀತಿಯಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತಲ್ವ ನೋಡಿ ಈ ರೀತಿ ಒಂದು ಮಾರ್ಕ್ನ ಮಾಡ್ಕೋಬೇಕು ಕರೆಕ್ಟಾಗಿ. ಇದು ಆರ್ಮ್ ಹೋಲ್ ಬಂದು 6 ಇಂಚಿಗಿದೆ. ಸೊ 6 ಇಂಚಿಗೆ ನಾನಿಲ್ಲಿ ಆರ್ಮ್ ಹೋಲ್ನ ಮಾರ್ಕ್ನ ಮಾಡ್ಕೋತಾ ಇದ್ದೀನಿ ನೋಡಿ. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದನ್ನು ಬಾಕ್ಸ್ ಹಾಕೊಳ್ಳೋಣ. 34ಗೆ 6 ಇಂಚಿನೇ ಬೇಕಾಗತ್ತೆ. ಅದರಲ್ಲಿ 32, 34 ಇದ್ದರೆ ನಮಗೆ 5.5 ಬೇಕಾಗತ್ತೆ. 36 ಇದೆ ಅಲ್ವಾ, ಸೊ ಹೀಗಾಗಿ ಇದು 6 ಇಂಚು ಆರ್ಮ್ ಹೋಲ್ ಬರುತ್ತೆ. ಈ ರೀತಿ ಲೈನ್ನ ಡ್ರಾ ಮಾಡ್ಕೊಂಬಿಡಿ. ಇದಾದಮೇಲೆ ಆರ್ಮ್ ಹೋಲ್ ಶೇಪ್ನ ಹಾಕೊಳ್ಳೋಣ. ನೋಡಿ ಬ್ಯಾಕ್ ಸೈಡಲ್ಲಿ 1.25 ಇಂಚಿನವರೆಗೆ ತಗೋತಾ ಇದ್ದೀನಿ. ತಗೊಂಡು ಇದನ್ನು ಈ ರೀತಿ ಆರ್ಮ್ ಹೋಲ್ನ ಹಾಕೋತಾ ಇದ್ದೀನಿ.
ಈ ರೀತಿ. ಹಾಗೆ ಫ್ರಂಟಲ್ಲಿ 3/4 ಇಂಚ್ ತೊಗೊಂಡು ಇದಕ್ಕೂ ಕೂಡ ಈ ರೀತಿ ಆರ್ಮೋಲ್ ಶೇಪ್ನ ಫ್ರೀ ಹ್ಯಾಂಡಲ್ಲೇ ಹಾಕೋತಾ ಇದ್ದೀನಿ. ಈ ರೀತಿ ಹಾಕೋಬೇಕು. ಆವಾಗಲೇ ನಮ್ಮದು ಇದು ಚೆಸ್ಟ್ ಅಳತೆ ಇಲ್ಲಿದೆ. ಇದಾದ ನಂತರ ನಮ್ಮದು ಇವ್ರದ್ದು ನೆಕ್ನ ನೋಡ್ಕೊಳ್ಳೋಣ ಎಷ್ಟಿದೆ ಅಂತ. ಇವರ ನೆಕ್ ಬಂದು ಈ ರೀತಿಯಾಗಿ ಇಲ್ಲಿ ನೋಡ್ತಾ ಇರ್ಬೋದು. ಅವರ ಸ್ಟಿಚಸ್ ಇಲ್ಲಿಗೆ ಅವ್ರ ಸ್ಟಿಚಸ್ ಇದೆ. ನೆಕ್ ಅವ್ರಿಗೆ ದೊಡ್ಡದಾದ ಕಾರಣ, ಶೋಲ್ಡರ್ ಡ್ರಾಪ್ ಆಗೋ ಕಾರಣ ಅವರು ಶೋಲ್ಡರ್ನ ಹಿಡಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿಗೆ ಅವ್ರ ಸ್ಟಿಚಸ್ ಇದೆ. ಸೊ ಹಾಗಾಗಿ ಇಲ್ಲಿಂದನೇ ನಾನು ನೆಕ್ನ ತೊಗೋತಾ ಇದ್ದೀನಿ. ಆವಾಗಲೂ ಉದ್ದ ಇಲ್ಲಿಂದ ಯಾಕೆ ತೊಗೊಂಡ್ರೆ ಅವರು 1 ಇಂಚ್ ಎಕ್ಸ್ಟ್ರಾ ಹೇಳಿದರು. ಸೊ ಇಲ್ಲಿಗೆ ಅವ್ರ ಶೋಲ್ಡರ್ ಸ್ಟಿಚಿಂಗ್ ಇರೋದ್ರಿಂದ 1 ಇಂಚ್ ಇಲ್ಲಿ ಎಕ್ಸ್ಟ್ರಾ ನನಗೆ ಹೇಳಿದ ಕಾರಣ ನಾನು ಇದನ್ನು ಆ್ಯಡ್ ಮಾಡಿಕೊಂಡೆ ಅಷ್ಟೇ. ಇಲ್ಲಿ ನೋಡಿ ಇಷ್ಟು ಅವರ ಫ್ರಂಟ್ ನೆಕ್ ಬಂದು 6 ಇಂಚ್ ಇದೆ ನೋಡಿ. ಈ ರೀತಿ ಇಟ್ಕೊಂಡು ಇಲ್ಲಿಗೆ ಈ ರೀತಿ ಲೈನ್ ಹಾಕೋಬೇಕು. ಪರ್ಫೆಕ್ಟಾಗಿ ಕರೆಕ್ಟಾಗಿ ಫ್ರಂಟ್ ನೆಕ್ ಬಂದು 6 ಇಂಚ್ ಇದೆ. ಅದಕ್ಕೂ ಮುಂಚೆ ನಾವೇನು ಮಾಡಬೇಕು, ಇಲ್ಲಿ ಅರ್ಧ ಇಂಚು ಶೋಲ್ಡರ್ ಸ್ಟಿಚಿಂಗಿಗೆ ನಾವು ಒಂದು ಮಾರ್ಕ್ನ ಹಾಕೊಂಡ್ಬಿಡ್ಬೇಕು. ಈ ರೀತಿ ನೋಡಿ ಶೋಲ್ಡರ್ ಸ್ಟಿಚಿಂಗಿಗೋಸ್ಕರ ಒಂದು ಮಾರ್ಕ್ನ ಮಾಡ್ಕೊಂಡ್ಬಿಡೋಣ ಈ ರೀತಿ. ಇದಾದ ನಂತರ ಇವಾಗ ನಾವು ಶೋಲ್ಡರ್ನ 3 ಇಂಚು ತೊಗೋತಾ ಇದ್ದೀನಿ. ಶೋಲ್ಡರ್ ಬಂದು 3 ಇಂಚು, ನೆಕ್ ಉದ್ದ ಬಂದು 6 ಇಂಚು. ಈ ರೀತಿ ಮಾರ್ಕ್ ಹಾಕ್ಕೊಂಡು ಇದನ್ನು ಡ್ರಾ ಮಾಡ್ಕೋತೀನಿ. ಡ್ರಾ ಮಾಡ್ಕೊಳ್ಕೊ ಮುಂಚೆ ಇಲ್ಲಿ 6 ಇಂಚ್ ಏನು ತೊಗೊಂಡಿದ್ವಲ್ವ, ಇಲ್ಲಿ ನಾನು 3 ಇಂಚ್ವರೆಗೆ ಅಗಲ ತೊಗೋತೀನಿ. ಅಗಲ ತೊಗೊಂಡು ಇದನ್ನು ಮಾರ್ಕ್ ಹಾಕೋತೀನಿ. ಈ ನೋಡಿ ಈ ರೀತಿ. ಅಂದರೆ ಸ್ವಲ್ಪ ನೆಕ್ ಶೇಪು ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಕೆಳಗಡೆ ಬಿಡ್ತಲ್ಲಿ ಜಾಸ್ತಿ ಮಾಡಿದ್ದೀನಿ, ಮೇಲ್ಗಡೆ ಅಷ್ಟೇ ಇಟ್ಟಿದ್ದೀನಿ. ಸೊ ಈ ರೀತಿ ಇದ್ರೊಳಗಡೆ ನೀವು ಯಾವ ಶೇಪನ್ನು ಬೇಕಾದರೂ ಹಾಕೋಬೋದು. ನಾನು ನೋಡ್ಕೋತೀನಿ ಯಾವುದು ನಾನು ಸ್ಟಿಚ್ ಮಾಡೋವಾಗ ಇಡಬೇಕಾಗತ್ತೆ ಅಂತ ನೋಡಿಕೊಂಡು ಆಮೇಲೆ ಇಡ್ತೀನಿ. ಇವಾಗ ಮೊದಲು ನಾವು ಅಳತೆ ಟಾಪನ್ನು ನೀಟಾಗಿ ಹಾಕ್ಕೊಂಡು ಅಳತೆನ ತೊಗೊಳ್ಳೋದನ್ನ ಕಲಿಬೇಕಾಗತ್ತೆ. ಈ ರೀತಿ ಹಾಕ್ಕೊಂಡು ಇವಾಗ ಈ ರೀತಿ ಶೋಲ್ಡರಿಂದ ಇಲ್ಲಿ ಒಂದು ಸ್ವಲ್ಪ ಕರ್ವ್ ಶೇಪಲ್ಲಿ ನಾವು ಸ್ಟಿಚ್ ಮಾಡಿರ್ತೀವಲ್ವ, ಸೊ ಅಲ್ಲಿಗೆ ನಾವು ಶೇಪ್ನ ತೊಗೋಬೇಕಾಗತ್ತೆ. ಇಲ್ಲಿ ಬಂದು 13 ಇಂಚು ಅವ್ರದ್ದು ಶೇಪ್ ಇದೆ. ಹಾಗೆ ಇಲ್ಲಿ ವೇಸ್ಟ್ ಸೈಜ್ ಇದು, ಅಂದರೆ ಸೊಂಟದ ಸುತ್ತಳತೆ. ಹಾಗೆ ಇದನ್ನೇ ಈ ರೀತಿ ಸ್ಟ್ರೈಟಾಗಿ ಹಿಡಿದು ಅವ್ರದ್ದು ಹಿಪ್ ಸುತ್ತಳತೆ, ಅಂದರೆ ಕಟ್ರಿ ಇಡ್ತೀವಲ್ವ, ಸೊ ಅಲ್ಲಿದು ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಒಂದು ಈ ರೀತಿ ಲೈನ್ ಹಾಕ್ಕೊಳ್ಳಿ. ಇದು 19 ಇದೆ. ವೇಸ್ಟ್ ಮೆಜರ್ಮೆಂಟು ಲೆಂತ್ ಬಂದು 13 ಇದೆ. ಹಿಪ್ ಮೆಜರ್ಮೆಂಟ್ ಬಂದು 19 ಇದೆ. 19 ಇದೆ. ಓಕೆನಾ? ಈಗ ಈ ರೀತಿ ನಾವು ತಗೋಬೇಕು. ಸೊ ನೋಡಿ, ನಾವು ವೇಸ್ಟ್ ಮೆಜರ್ಮೆಂಟು 13 ಇಂಚು, ಹಾಗೆ ಹಿಪ್ ಮೆಜರ್ಮೆಂಟು 19 ಇಂಚಿಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇದನ್ನು ಸ್ಕೇಲಲ್ಲಿ ಲೈನ್ನ ಹಾಕೋಬೇಕು. ಈ ರೀತಿ ಲೈನ್ನ ಡ್ರಾ ಮಾಡ್ಕೋಬೇಕು. ಈ ರೀತಿ ಇದಾದ ನಂತರ ಇದ್ರದ್ದು ಎಷ್ಟು ಅಂದರೆ ಇದೇನು ನಾವು ವೇಸ್ಟ್ ಮೆಜರ್ಮೆಂಟು ಹಿಪ್ ಮೆಜರ್ಮೆಂಟ್ ಲೆಂತ್ ನೋಡಿದ್ವಲ್ವ, ಸೊ ಇದ್ರದ್ದು ಎಷ್ಟು ಅಳತೆ ಫಿಟ್ಟಿಂಗ್ ಇದೆ ಅಂತ ನೋಡ್ಕೋಬೇಕು. ನೋಡಿ ಇಲ್ಲಿಗೇನು ನಾವು ಮಾರ್ಕ್ ಹಾಕಿದ್ವಲ್ವ ಆವಾಗಲೇದು, ಇಲ್ಲಿಂದ ಫಸ್ಟ್ ಲೈನಿಗೆ ಹಾಗಡೆ ಈ ಕಡೆ ಫಸ್ಟ್ ಲೈನು ನಾವು ನೋಡ್ಕೋಬೇಕು. 15.25 ಇದೆ. ಇದು ವೇಸ್ಟ್ ಮೆಜರ್ಮೆಂಟ್ ಬಂದು 15.25 ಇದೆ. ಹಿಪ್ದು ಫಿಟ್ಟಿಂಗ್ ಬಂದು ಇದನ್ನು ಇವಾಗಲೇ ನೋಡ್ಕೊಂಬಿಡೋಣ, ಈಸಿ ಆಗುತ್ತೆ ಆ ರೀತಿ ಮಾಡೋದ್ರಿಂದ. ಈ ರೀತಿ ಹಿಡ್ಕೊಂಡು ಇಲ್ಲಿಂದ ಇಲ್ಲಿಗೆ ನೋಡ್ಕೋಬೇಕು. ಇಲ್ಲಿ 18 ಇಂಚಿದೆ. ಸೊ ನೋಡ್ಕೊಂಡ್ರಲ್ವ, ಈ ರೀತಿ ನೋಡ್ಕೊಂಡ್ಮೇಲೆ ಇವಾಗ ನಾವು ಮಾರ್ಕ್ನ ಹಾಕ್ಕೋಬೇಕು. ನೋಡಿ ಇಲ್ಲಿಂದ ಇಲ್ಲಿಗೆ ಇದೆಷ್ಟು 15.25 ಬಂದಿತ್ತು. 15.25ನ ನಾವು ಅರ್ಧ ಭಾಗ ಮಾಡ್ಕೋಬೇಕು. ಯಾಕಂದರೆ ಇಲ್ಲಿ ನಾವು 2ನೇ ಭಾಗ ಹಾಕಬೇಕಾಗತ್ತೆ. ಸೊ ಹಾಗಾಗಿ 2ನೇ ಭಾಗ ಹಾಕೋದ್ರಿಂದ ನಾವು ನೋಡ್ಕೋಬೇಕು, 2 ಭಾಗ ಮಾಡ್ಕೋಬೇಕು. ನೋಡಿ 8 ಇಂಚ್ ಬರ್ತಾ ಇದೆ.
ನೋಡಿ ಇಲ್ಲಿಂದ ಇಲ್ಲಿಗೆ 8 ಇಂಚ್ನ 8ಕ್ಕೆ 2 ಗೆರೆ ಕಡಿಮೆ ಬರ್ತಾ ಇದೆ. ಹಾಗೆ ಇಲ್ಲಿ ಹಿಪ್ ಮೆಜರ್ಮೆಂಟು 18ರದ್ದು 2 ಭಾಗ ಅಂದರೆ 9 ಇಂಚು ಈ ರೀತಿಯಾಗಿ ಬರ್ತಾ ಇದೆ. ಹಾಗೆ ಇಲ್ಲಿ ಕೆಳಗಡೆದು ಎಷ್ಟಿದೆ ನೋಡ್ಕೋಬೇಕು. ನಾವು ಏನು ಅಳತೆ ಟಾಪಲ್ಲಿ ಇರುತ್ತಲ್ವ, ಸೊ ಅದನ್ನು ನಾವು ನೀಟಾಗಿ ನೋಡಿಕೊಂಡು ಮಾರ್ಕ್ ಹಾಕೋದ್ರಿಂದ ನಮ್ಮದು ಮೆಜರ್ಮೆಂಟ್ ಅನ್ನೋದು ಕರೆಕ್ಟಾಗಿ ಕೂರುತ್ತೆ. ಈ ರೀತಿಯಾಗಿ ನೋಡ್ಕೋಬೇಕು. ಇದು 20 ಇಂಚ್ ಬರ್ತಾ ಇದೆ. 20 ಇಂಚು ಅಂದರೆ 2ನೇ ಭಾಗ 10 ಇಂಚು. ಇಲ್ಲಿಗೆ 10 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ ಮಾಡ್ಕೊಂಡ ನಂತರ ಇವಾಗ ಈ ಅಳತೆ ಟಾಪ್ದು ಕೆಲಸ ಮುಗೀತು. ಇವಾಗ ಇದನ್ನು ನಾವು ಸ್ಕೇಲಿಂದ ಜಾಯಿಂಟ್ ಮಾಡ್ಕೋಬೇಕು. ಮಾರ್ಕ್ಗಳನ್ನು ಈ ಮಾರ್ಕ್ಗಳನ್ನು ಅಳತೆ ಟೇಪಿಂದ ಜಾಯಿಂಟ್ ಮಾಡ್ಕೋಬೇಕು. ನನ್ನ ಒಂದು ಚಾನಲಲ್ಲಿ ಟೈಲರಿಂಗ್ ರಿಲೇಟೆಡ್ ವಿಡಿಯೋಸ್ ಎಲ್ಲ ರೀತಿಯ ನಿಮ್ಮದು ಬ್ಲೌಸ್ ಕಟ್ಟಿಂಗು, ಡ್ರೆಸ್ ಕಟ್ಟಿಂಗು, ಬ್ಯಾಕ್ ಕಟ್ಟಿಂಗು, ಹಾಗೆ ಕಟೋರಿ ಬ್ಲೌಸ್ ಕಟ್ಟಿಂಗು, ಡಿಸೈನ್ ಬ್ಲೌಸ್ ಕಟ್ಟಿಂಗು ಎಲ್ಲ ರೀತಿ ವಿಡಿಯೋಸ್ ಇರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಅಲ್ಲೂ ಒಂದು ಲೈಕ್ ಸಹ ಕೊಡಿ. ನಿಮ್ಮ ಒಂದು ಲೈಕು ನನಗೆ ಖುಷಿ ಕೊಡುತ್ತೆ. ನಾನು ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡಿರೋದ್ರಿಂದ ನಿಮಗೆ ಒಂದು ಸ್ವಲ್ಪನಾದರೂ ಹೆಲ್ಪ್ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಹಾಗೆ ಪಕ್ಕದಲ್ಲೇ ಹೈಪ್ ಬಟನ್ ಬರುತ್ತೆ. ನೀವು ಲೈಕ್ ಕೊಟ್ಟರೆ ಹೈಪ್ ಅಂತ ಬರುತ್ತೆ. ಆ ಹೈಪ್ ಬಟನ್ಗೆ ದಯವಿಟ್ಟು ಹೈಪ್ನ ಕೊಡಿ. ಹೈಪ್ನ ಕೊಡೋದ್ರಿಂದ ನಿಮಗೆ ಯಾವುದೇ ರೀತಿ ಅಮೌಂಟು ಏನು ಕಟ್ಟಾಗೋದಿಲ್ಲ. ಅದು ಈ ರೀತಿ ನೀವೇನು ಲೈಕ್ ಕೊಡ್ತೀರಲ್ವ, ಸೊ ಅದೇ ರೀತಿ ಅದು ಒಂಥರ ಲೈಕ್ ಬಂದಿದೆ ಅಷ್ಟೇ. ಸೊ ಇವಾಗ ನೀವು ಮಾರ್ಜಿನ್ಗೋಸ್ಕರ ನಿಮ್ಗೆ ಒಳಗಡೆ ಬಟ್ಟೆ ಎಷ್ಟು ಇಟ್ಕೋತೀರಲ್ವ ಅಷ್ಟು ಬಟ್ಟೆನ ಇಟ್ಕೋಬೋದು. ನಾನಿಲ್ಲಿ 2 ಇಂಚ್ ತೊಗೋತಾ ಇದ್ದೀನಿ. ಚೆಸ್ಟಲ್ಲಿ 2 ಇಂಚ್ ತೊಗೊಂಡೆ, ವೇಸ್ಟಲ್ಲೂ 2 ಇಂಚ್ ತೊಗೊಂಡೆ. ಹಿಪ್ಪಲ್ಲಿ ನಾವಿಲ್ಲಿ 2 ಇಂಚು ತೊಗೋಬಾರ್ದು. ಇದೊಂದು ನೆನ್ಪಿಟ್ಕೊಳ್ಳಿ. 2 ಇಂಚು ನಾವು ಹಿಪ್ಪಲ್ಲಿ ತೊಗೋಬಾರ್ದು. ವೇಸ್ಟಲ್ಲಿ ಮತ್ತು ಚೆಸ್ಟಲ್ಲಿ ಮಾತ್ರ ತೊಗೊಳ್ಬೇಕು. ಹಿಪ್ಪಲ್ಲಿ ಬಂದು ನಾವು ಸ್ಲಿಟ್ ಹೊಲಿಯೋದ್ರಿಂದ 2 ಇಂಚು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 1 ಇಂಚ್ ಮಾತ್ರ ನಾವು ತೊಗೋಬೇಕಾಗತ್ತೆ. 1 ಇಂಚ್ ಮಾತ್ರ ನಾವು ಹಿಪ್ಪಲ್ಲಿ ತೊಗೋಬೇಕು. ಓಕೆನಾ? ಹಾಗೆ ಇಲ್ಲಿ ಕೆಳಗಡೆ ಕೂಡ 1 ಇಂಚ್ ಮಾತ್ರ ತೊಗೋಬೇಕು. ಸೊ ಈ ರೀತಿಯಾಗಿ ಇದನ್ನು ಮಾರ್ಕ್ ಹಾಕ್ಕೋಬೇಕು. ಹಾಗೆ ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ನಾನು ನಿಮಗೆ ರಿಪ್ಲೈ ಮಾಡ್ತೀನಿ. ನೋಡಿ ಈ ರೀತಿ ಜಾಯಿಂಟ್ಸ್ಗಳನ್ನ ಮಾಡ್ಕೋಬೇಕು. ಹಾಗೆ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕಿದಾಗ ಪ್ರತಿಯೊಂದು ವಿಡಿಯೋಸ್ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಕೋಬೋದು. ಈ ರೀತಿ ನಮ್ಮದು ಟಾಪ್ನ ನಾವು ಅಳತೆನ ಹಾಕ್ಕೊಳ್ಬೇಕು. ನೋಡೋದ್ರಲ್ವ ಎಷ್ಟು ಈಸಿಯಾಗಿ ಹೇಳ್ಕೊಟ್ಟೆ ಅಂತ. ಸೊ ಈ ರೀತಿ ನಾವು ಟಾಪ್ನ ಪರ್ಫೆಕ್ಟಾಗಿ ನಾವು ಅಳತೆನ ಹಾಕ್ಕೋಬೋದು. ಓಕೆನಾ? ಈಗ ನಾವು ಇದನ್ನು ಕಟಿಂಗ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೆಕ್ನ ನಾನು ಯಾವುದೇ ರೀತಿ ನೆಕ್ನ ಕಟ್ ಮಾಡ್ತಿಲ್ಲ. ನಾನು ಸ್ಟಿಚ್ ಮಾಡುವಾಗ ಯಾವ್ದು ಬೇಕಲ್ವ, ಸೊ ಅದನ್ನು ನೋಡಿಕೊಂಡು ನಾನು ಕಟ್ ಮಾಡ್ಕೋತೀನಿ. ಇನ್ನು ಬ್ಯಾಕ್ ನೆಕ್ಕಿನೂ ಕಟ್ ಮಾಡಿಲ್ಲ ನಾನು. ಓಕೆನಾ? ಬ್ಯಾಕ್ ನೆಕ್ನ ಕಟ್ ಮಾಡಿಲ್ಲ. ಇದು ಒಂದು ಸೈಡು ಓಪನ್ ಮಾಡಿಕೊಂಡು ನಾನು ಬ್ಯಾಕ್ ನೆಕ್ನ ಇನ್ನೊಂದು ತೊಗೋತೀನಿ. ಇವಾಗ ಆರ್ಮೋಲು ಸೈಡದ್ದು ಕಟ್ ಮಾಡ್ಕೊಳ್ಳೋಣ. ಇವಾಗ ನನಗೆ ಕಟಿಂಗಿಗೆ ಈಸಿ ಆಗಲಿ ಅಂತ ನಾನು ಈ ರೀತಿ ಬಟ್ಟೆನ ಹಾಕೋತಾ ಇದ್ದೀನಿ. ಇನ್ನೊಂದು, ನಾವು ಕಟಿಂಗ್ ಮಾಡುವಾಗ ಮೊದಲು ಬ್ಯಾಕ್ ಸೈಡ್ ಆರ್ಮೋಲಿಂದು ಕಟ್ ಮಾಡ್ಕೋಬೇಕು. ಫ್ರಂಟ್ ನಾವು ಕಟ್ ಮಾಡ್ಕೋಬಾರ್ದು. ಮೊದಲಿಗೆ ಬ್ಯಾಕ್ ಸೈಡ್ ಮಾತ್ರ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡಿಕೊಂಡು ನಾನು ಯಾವುದಕ್ಕೂ ಇನ್ನೊಂದು ಅರ್ಧ ಇಂಚ್ ಇಡ್ತೀನಿ. ಅವ್ರು ಸ್ವಲ್ಪ ಮೈಯಲ್ಲಿ ಜಾಸ್ತಿನೇ ಬಟ್ಟೆ ಇಡೋಕೆ ಹೇಳಿದರು. ಸೊ ಹಾಗಾಗಿ ಇನ್ನೊಂದು 1/2 ಇಂಚು ಇಟ್ಕೊಂಡು ಇದನ್ನು ನಾನು ಮಾರ್ಕ್ ಹಾಕೊಂಡ್ಬಿಡ್ತೀನಿ. ಅವರು ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬಟ್ಟೆ ಬಿಡಿ ಒಳಗಡೆ ಅಂತ ಹೇಳಿದರು. ಸೊ ಹಾಗಾಗಿ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ನ ಮಾಡ್ಕೋಬೇಕು. ಕಟ್ನ ಮಾಡಿಕೊಂಡು ಇವಾಗ ಏನು ಮಾಡಬೇಕು, ಇಲ್ಲಿ ಹಿಪ್ ಮೆಜರ್ಮೆಂಟ್ಗೆ ಒಂದು ನಾಚನ್ನ ಹಾಕೋಬೇಕು. ಈ ರೀತಿ ಇದು ಹಿಪ್ ಮೆಜರ್ಮೆಂಟು.
ಹಾಗೆ ಇಲ್ಲಿ ವೇಸ್ಟ್ ಮೆಜರ್ಮೆಂಟಿಗೆ ಒಂದು ನಾಚನ್ನ, ಹಾಗೆ ಇಲ್ಲಿ ಚೆಸ್ಟಿಗೆ ಒಂದು ನಾಚನ್ನ ಹಾಕೋಬೇಕು. ಚೆಸ್ಟಿಗೆ ಒಂದು ನಾಚನ್ನ ಹಾಕೊಂಡ್ಮೇಲೆ ಇವಾಗ ನಾವು ಈ ರೀತಿ ಓಪನ್ ಮಾಡಿ ಇದನ್ನು ತೆಗಿಯೋಣ. ಇದು ಬ್ಯಾಕ್ ಸೈಡಿಂದು ಇದು. ಇವಾಗ ಫ್ರಂಟ್ ಶೇಪ್ನ ತೆಗಿಯೋಣ ನಾವು ಇದರಲ್ಲೇನೆ. ಇದು ಒಂದು ಪಾನ ತೆಗೆದು ಈ ಒಂದು ಪಾನದಲ್ಲಿ ಫ್ರಂಟ್ ಶೇಪ್ ಆರ್ಮೋಲ್ ಶೇಪ್ನ ತೆಗಿಯೋಣ. ಈ ರೀತಿ ನೋಡಿ ಫ್ರಂಟ್ ಆರ್ಮೋಲ್ ಶೇಪ್ನ ತೆಗೆದೆ. ಸಾರಿ ಫ್ರೆಂಡ್, ಇದಕ್ಕೆ ಎಫ್ ಅಂತ ಬರ್ಕೊಂಬಿಡಿ. ಇದು ಫ್ರಂಟ್ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ಅದ್ರ ಸಲುವಾಗಿ ಇದು ಫ್ರಂಟ್ ಪಾರ್ಟ್ ಆಯಿತು. ಇದು ಬ್ಯಾಕ್ ಪಾರ್ಟಿಂದು ನೆಕ್ನ ನೋಡ್ಕೊಳ್ಳೋಣ. ಇವರ ನೆಕ್ ಜಾಸ್ತಿ ಆಗಿರೋದ್ರಿಂದ ಶೋಲ್ಡರಲ್ಲಿ ಫಿಟ್ಟಿಂಗ್ ಮಾಡಿದ್ದಾರೆ. ಸೊ ಅದನ್ನು ನೋಡಿಕೊಂಡೆ ನಾವು ಸ್ಟಿಚ್ನ ಮಾಡಬೇಕಾಗತ್ತೆ. ಸೊ ನೋಡಿ ಈ ರೀತಿಯಾಗಿದೆ. ಬ್ಯಾಕ್ ನೆಕ್ ಬಂದು 6.5 ಇದೆ. ಬ್ಯಾಕ್ ನೆಕ್ ಬಂದು 6.5 ಇದೆ. ಸೊ ಇಲ್ಲಿ ಶೋಲ್ಡರ್ನ ಮೊದಲು 3 ಇಂಚು ಮಾರ್ಕ್ ಹಾಕ್ಕೊಳ್ಳೋಣ. ಮಾರ್ಕ್ ಹಾಕ್ಕೊಂಡು ಇಲ್ಲಿಂದ 6.5 ಅಂದರೆ ಶೋಲ್ಡರ್ ಸ್ಟಿಚಿಂಗ್ ಹಿಡ್ಕೊಂಡು 7 ಇಂಚಿಗೆ ಮಾರ್ಕ್ ಹಾಕಿ ಇದನ್ನು ಈ ರೀತಿ ಶೇಪ್ನ ತೆಗೆಯೋಣ. ಈ ರೀತಿ ಶೇಪ್ನ ತೆಗಿತಾ ಇದ್ದೀನಿ ನೋಡಿ. ಸೊ ಈ ರೀತಿ ಬ್ಯಾಕಲ್ಲಿ ನಾನು ಚೌಕಗಳನ್ನು ಇಡ್ತಾ ಇದ್ದೀನಿ, ಯಾವುದೇ ರೀತಿಯ ನೆಕ್ಕನ್ನು ತೆಗಿತಾ ಇಲ್ಲ. ಸೊ ಇದನ್ನೇ ಸ್ಟಿಚ್ ಮಾಡಿ ನಾನು ಕಟ್ ಮಾಡ್ಕೊತೀನಿ. ಸೊ ಇದು ಬ್ಯಾಕ್ ಪಾರ್ಟ್ ಅಲ್ವಾ, ಸೊ ಹಾಗಾಗಿ ಇದಕ್ಕೆ ಬ್ಯಾಕ್ ಅಂತ ಬರ್ಕೊಂಬಿಡೋಣ. ಸೊ ಇವಾಗ ನೋಡಿ ನಮ್ಮದು ಬ್ಯಾಕು ಆಯಿತು, ಹಾಗೆ ಫ್ರಂಟ್ ಕೂಡ ಆಯಿತು. ಎರಡೂ ಕೂಡ ಕಟಿಂಗು ರೆಡಿ ಆಯಿತು. ಇದನ್ನು ಮೇನ್ ಕ್ಲಾತ್ ಮೇಲೆ ಇಟ್ಟು ಇವಾಗ ಕಟ್ ಮಾಡ್ಕೋಬೇಕಾಗತ್ತೆ. ಇದು ಹೌದು ಮೇನ್ ಕ್ಲಾತು. ಈ ರೀತಿ ಟಾಪ್ನ 2 ಲೇಯರ್ನ ಹಿಡ್ಕೊಂಡು ಕರೆಕ್ಟಾಗಿ ಸ್ವಲ್ಪ ಕ್ರಾಸಲ್ಲಿದೆ ನೋಡ್ಕೊಂಡು ಹಿಡ್ಕೊಂಡು ಇದನ್ನು ಡಬಲ್ ಲೇಯರ್ನ ಮತ್ತೆ 2 ಡಬಲ್ ಲೇಯರ್ ಹಾಕಿದ್ರೆ 4 ಲೇಯರ್ ಆಗುತ್ತೆ. 4 ಲೇಯರ್ನ ಮಾಡಿದಾಗ ಇವಾಗ ನಾವು ಇದನ್ನು ಹಿಡ್ಕೊಂಡು ನೋಡ್ಕೋಬೇಕು ಕರೆಕ್ಟ್ ಇದೆಯಾ. ಜಾಸ್ತಿ ಇದ್ದರೆ ಇನ್ನೊಂದು ಸ್ವಲ್ಪ ಬಟ್ಟೆನ ಸರಿಸ್ಕೊಳ್ಳಿ, ತುಂಬ ವೇಸ್ಟ್ ಮಾಡಬಾರ್ದು. ಸೊ ಇನ್ನೂ ನೋಡಿ ಇಷ್ಟು ಎಕ್ಸ್ಟ್ರಾ ಇದೆ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಬಟ್ಟೆನ ಸರಿಸ್ಕೋಬೇಕು. ನೋಡಿ ಈ ರೀತಿ ಆ ಕಡೆ ಏನಿರುತ್ತಲ್ವ ಸ್ಲೀವ್ಸಿಗೆ ನಮಗೆ ಇನ್ನೂ ಬೇಕಾಗಿರೋದ್ರಿಂದ ನಾವು ಬಟ್ಟೆನ ಅಡ್ಜಸ್ಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಜಾಸ್ತಿ ಬಟ್ಟೆನ ನಾವು ವೇಸ್ಟ್ನ ಮಾಡ್ಕೊಳಕ್ಕೆ ಹೋಗಬಾರ್ದು. ಇವಾಗ ನೋಡಬೇಕು. ಇವಾಗ ಈ ರೀತಿ ಕರೆಕ್ಟಾಗಿ ಲೈನಿಂಗ್ ಕ್ಲಾತ್ನ ಇಟ್ಕೊಂಡು ಇಲ್ಲಿ ನೋಡಿ ನಾವು ಆವಾಗಲೇ ಬ್ಲೌಸ್ ಇದು ಟಾಪ್ ಲೆಂತ್ ಬಂದು ನಮಗೆ 33.5 ಇತ್ತು. ಸೊ 33.5 ಅಲ್ವಾ. ಸೊ ನಾವಿವಾಗ ನೋಡಿ ಇದನ್ನು 33.5ಗೆ ನಾವು 1 ಇಂಚನ್ನ ಆ್ಯಡ್ ಮಾಡ್ಕೋಬೇಕಾಗತ್ತೆ. 33.5ಗೆ 1 ಇಂಚನ್ನ ಆ್ಯಡ್ ಮಾಡಿಕೊಂಡು ನಾವು 34.5 ಮಾಡಿ ನಾವಿಲ್ಲಿ ಮಾರ್ಕ್ನ ಮಾಡ್ಕೋಬೇಕು. ನೋಡಿ ಈ ರೀತಿ, ಯಾಕಂತಂದರೆ ಮೇನ್ ಕ್ಲಾತು 33.5 ನಮಗೆ ಟಾಪ್ ಲೆಂತ್ ಬಂದಿತ್ತು. ಲೈನಿಂಗ್ ಕ್ಲಾತನ್ನ ನಾವು ಕಡಿಮೆ ಮಾಡಿ ಕಟ್ ಮಾಡಿದ್ದೀವಿ. ಸೊ ಹಾಗಾಗಿ ನೋಡಿ ಈ ಮಾರ್ಕ್ ಏನಿರುತ್ತಲ್ವ ಈ ಮಾರ್ಕಿಗೆ ನಾವು ಈ ಲೈನಿಂಗ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಕರೆಕ್ಟಾಗಿ ಇಟ್ಕೊಳ್ಳಿ, ಹೆಚ್ಚು ಕಡಿಮೆ ಮಾಡ್ಕೋಬೇಡಿ. ನೋಡಿ ಇವಾಗ ಮೇನ್ ಕ್ಲಾತು ಎಕ್ಸ್ಟ್ರಾ ಇದೆ, ಕರೆಕ್ಟಾಗಿದೆ. ಸೊ ಇವಾಗ ಈ ರೀತಿ ಇಟ್ಕೊಂಡು ನಾವು ಮೇನ್ ಕ್ಲಾತ್ನ ಇವಾಗ ಕಟ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ನ ಇಟ್ಕೊಳ್ಳಿ, ಫ್ರಂಟ್ ಸೈಡ್ ಆರ್ಮೋಲ್ ತೆಗ್ದಿರ್ತೀವಲ್ವ. ಸೊ ಹಾಗಾಗಿ ಇದು ಬ್ಯಾಕ್ ಸೈಡು ಬಿ ಅಂತ ಬರ್ತಿದ್ದೀನಿ ನೋಡಿ. ಬ್ಯಾಕ್ ಸೈಡ್ನ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನಿಮಗೆ ಕಟಿಂಗ್ ಅನ್ನುವಂಥದ್ದು ಕರೆಕ್ಟಾಗಿ ಬರುತ್ತೆ. ನಿಮಗೆ ಆದಷ್ಟು ನಾನು ಅರ್ಥ ಆಗೋ ರೀತಿಯೇ ಹೇಳ್ಕೊಟ್ಟಿದ್ದೀನಿ, ನಿಧಾನವಾಗಿ, ತುಂಬ ಅರ್ಜೆಂಟ್ ಮಾಡೋಕ್ಕೆ ಹೋಗಿಲ್ಲ. ಆದರೂ ಕೂಡ ನಿಮಗೆ ಏನಾದರೂ ಡೌಟ್ ಇತ್ತು ಅಂತ ಅನ್ನೋದಾದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ
ನೀವು ಕೇಳಿ, ನಾನು ಖಂಡಿತ ನಿಮಗೆ ರಿಪ್ಲೈ ಮಾಡ್ತೀನಿ. ಹಾಗೆ ಹೊಸದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿತ್ತು ಅನ್ನೋದೇ ನಿಜ ಆದರೆ ಒಂದು ಲೈಕ್ ಸಹ ಕೊಡಿ. ನೋಡಿ, ಇದು ಫ್ರಂಟು ಇವಾಗ ಹಾಕ್ತಾ ಇದ್ದೀನಿ. ಸೊ ನೋಡಿ, ನಮ್ಮ ಒಂದು ಟಾಪು ಕಟ್ಟಿಂಗು ಕಂಪ್ಲೀಟ್ ಆಗಿದೆ. ಸೊ ಇದು ಟಾಪ್ ಕಟ್ಟಿಂಗು ಆಯಿತು. ಇವಾಗ ನಾವು ಸ್ಲೀವ್ಸ್ನ ಕಟ್ಟಿಂಗ್ ಮಾಡ್ಕೋಬೇಕಾಗತ್ತೆ. ಅವರು ಒಂದು ಸ್ಲೀವ್ಸ್ ಎಷ್ಟಿದೆ ನೋಡಿಕೊಂಡು ನಾವು ಕಟ್ ಮಾಡ್ಕೋಬೇಕು. ನೋಡಿ, ಸ್ಲೀವ್ಸು ಈ ರೀತಿಯಾಗಿದೆ. ಸೊ ಇದು ಸ್ಲೀವ್ಸ್ ಲೆಂತ್ ಬಂದು 15 ಇಂಚು ನಮಗೆ ಬರ್ತಾ ಇದೆ. ನೋಡಿ, ಈ ರೀತಿ ನಮಗೆ ಬಾರ್ಡ್ರ್ ಬಂದಿದೆ ಅಲ್ವಾ, ಸೊ ಈ ಕಡೆ ಬರುತ್ತಾ ಅಂತ ನೋಡ್ಕೋಬೇಕು ನಾವು. ನೋಡಿ, ಈ ಕಡೆ ಬರುತ್ತಾ ಅಂತ ನೋಡಿಕೊಂಡ್ರೆ ನಮಗಿಲ್ಲಿ ನೋಡಿ ಈ ರೀತಿ ಕಡಿಮೆ ಬರುತ್ತೆ. ಸೊ ಹಾಗಾಗಿ ನಾವು ಈ ಒಂದು ಬಾರ್ಡರ್ನ ಯೂಸ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ನಾನು ಪೈಪಿಂಗ್ನ ಮಾಡ್ಕೋತೀನಿ ಫ್ರಂಟ್ ಸ್ಲೀವ್ಸಿಗೆ ಮುಂದಾಗಡೆ ಈ ರೀತಿಯಾಗಿ ನೋಡಿಕೊಂಡು. ಇಲ್ಲಿ ನಮಗೆ ಆರ್ಮೂಲ್ ಸ್ಲೀವ್ಸ್ ಲೆಂತ್ ಬರೋದಿಲ್ಲ, ಚಿಕ್ಕದಿದೆ. ಸೊ ಹಾಗಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ ಈ ರೀತಿ ಬಟ್ಟೆನ ಹಾಕೋಬೇಕು. ಇದನ್ನೇ ನಾನು ಏನು ಮಾಡ್ತೀನಿ, ಈ ಒಂದು ಪ್ಲೇನ್ ಬಟ್ಟೆನ ಸ್ಲೀವ್ಸಿಗೆ ಮುಂದೆ ಪೈಪಿಂಗ್ ಮಾಡ್ಕೋತೀನಿ, ಚೆನ್ನಾಗಿ ಕಾಣಿಸುತ್ತೆ. ಬಾರ್ಡರ್ ಇಡೋಕ್ಕಿಂತ ಪೈಪಿಂಗ್ ಕಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಗಾಗಿ ಈ ರೀತಿ 4 ಲೇಯರ್ ಆಗಿ ಬಟ್ಟೆನ ಹಾಕ್ಕೊಂಡು, ಕ್ಲೋಸ್ ಪಾರ್ಟ್ ನನ್ನ ಕಡೆ ಇದೆ, ಓಪನ್ ಪಾರ್ಟು ಆ ಕಡೆ ಇದೆ. ಸ್ಲೀವ್ಸ್ ಲೆಂತ್ ಬಂದು 15 ಇಂಚಿದೆ. 15ಕ್ಕೆ ನಾನು 1 ಇಂಚ್ ಎಕ್ಸ್ಟ್ರಾ ಮಾಡಿ 16 ಇಂಚ್ ಇಡ್ತಾ ಇದ್ದೀನಿ. 16 ಇಂಚು. ಹಾಗೆ ಇಲ್ಲೂ ಕೂಡ ನಾವು ಮೊದಲಿಗೆ 16 ಇಂಚು ಮಾರ್ಕ್ನ ಮಾಡಿಕೊಂಡು ಇದನ್ನು ಲೈನನ್ನು ಡ್ರಾ ಮಾಡ್ಕೋಬೇಕು. ಲೈನನ್ನು ಈ ರೀತಿ ಲೈನನ್ನು ಡ್ರಾ ಮಾಡ್ಕೋಬೇಕು. ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ಇಲ್ಲಿಂದ ನಾವು 3 ಇಂಚಿಗೆ ಮಾರ್ಕ್ ಹಾಕೋಬೇಕು. 3 ಇಂಚಿ ಮಾರ್ಕ್ ಹಾಕೊಂಡು ಇದನ್ನೂ ಒಂದು ಕೂಡ ನಾವು ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಈ ರೀತಿ ಆದಮೇಲೆ ರೌಂಡ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಆರ್ಮೋಲ್ ರೌಂಡ್ ಬಂದು ನೋಡ್ಕೊಂಡಿದ್ದೀವಲ್ವ, ಸೊ ಇದನ್ನು ನಾವಿಲ್ಲಿ ಇಟ್ಕೋಬೇಕು. ಇವ್ರದ್ದು ಆರ್ಮೋಲ್ ರೌಂಡ್ ಬಂದು 7.5 ಬರ್ತಾ ಇದೆ. ಸೊ 7.5 ಅಂದರೆ ನಾವಿಲ್ಲಿ 1 ಇಂಚ್ ಕಡಿಮೆ ಮಾಡಿಕೊಂಡು 6.5 ಇಂಚಿನ ಇಟ್ಕೋಬೇಕು. ಇಲ್ಲಿ 2.5 ಇಂಚು ಎಕ್ಸ್ಟ್ರಾ ಈ ರೀತಿ ಹಾಕ್ಕೊಂಡು ಈ ರೀತಿ ಸ್ಲೀವ್ಸು ಇವರು ಸ್ಲೀವ್ಸ್ ಫಿಟ್ಟಿಂಗ್ ಸ್ವಲ್ಪ ತುಂಬ ಫಿಟ್ ಇದೆ, ಸ್ವಲ್ಪ ಲೂಸ್ ಇಡಿ ಅಂತ ಹೇಳಿದ್ದಾರೆ. ಸೊ ಇದು 5 ಇಂಚು ಸ್ಲೀವ್ಸು ರೌಂಡು ತಗೋತಾ ಇದ್ದೀನಿ. ಇಲ್ಲಿ ನೋಡಿ, ಇಲ್ಲಿ 5 ಇಂಚು, 5 ಇಂಚಿಗೆ 2.5 ಇಂಚ್ ಎಕ್ಸ್ಟ್ರಾ ಮಾಡಿಕೊಂಡು 7.5 ಇಟ್ಕೊಂಡಿದ್ದೀನಿ. 7.5 ಇಟ್ಕೊಂಡು ಇವಾಗ ನೋಡಿ ನಾವು ಇದನ್ನು ಇಲ್ಲಿ ಆರ್ಮೋಲ್ನ ಕೂಡಿಸ್ಕೋಬೇಕು. ಈ ರೀತಿ ಮಾಡಿಕೊಂಡು ಇದನ್ನು ನಾವು ಜಾಯಿಂಟ್ ಮಾಡ್ಕೊಳ್ಳೋಣ. ಈ ರೀತಿ ಮಾರ್ಕ್ನ ಮಾಡಿಕೊಂಡು ಇವಾಗ ನಾವು ಇದನ್ನು ಕಟಿಂಗ್ ಮಾಡ್ಕೊಳ್ಳೋಣ. ಇಲ್ಲಿ ಸೆಂಟ್ರಲ್ಲಿ ನಾಚ್ ಹಾಕೊಳ್ಳಿ. ಈ ರೀತಿ ಹಾಕ್ಕೊಂಡು ಇದನ್ನು ತಗೊಂಡು ಈ ಕಡೆದು ಓಪನ್ ಮಾಡ್ಕೋಬೇಕಲ್ವ, ಸೊ ಓಪನ್ ಮಾಡ್ಕೊಂಡ್ಬಿಡೋಣ. ನೋಡಿ, ಇಲ್ಲಿದು ಓಪನ್ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಾನು ಪೈಪಿಂಗ್ ಕೊಡ್ತಾ ಇದ್ದೀನಿ ಫ್ರಂಟ್ ಕಡೆ. ಸೊ ನೋಡಿ, ನಮ್ಮದು ಕರೆಕ್ಟಾಗಿ ಸ್ಲೀವ್ಸ್ ಕೂಡ ಕಟಿಂಗ್ ಆಯಿತು.
ಸೊ ನೋಡಿದ್ರಲ್ವ, ನಾನು ಸ್ಲೀವ್ಸ್ಗೆ ಲೈನಿಂಗ್ನ ಕೊಡ್ತಾ ಇಲ್ಲ, ಸೊ ಹಾಗಾಗಿ ನಾನು ಸ್ಲೀವ್ಸ್ಗೆ ಲೈನಿಂಗ್ ಕಟ್ ಮಾಡ್ಕೊಂಡಿಲ್ಲ. ಸೊ ನೋಡಿದ್ರಲ್ವ ಯಾವ ರೀತಿ ಟಾಪ್ನ ಕಟಿಂಗ್ ಮಾಡೋದು ಅಂತ ಹೇಗಂತ ಹೇಳ್ಕೊಟ್ಟಿದ್ದೀನಿ. ಈ ರೀತಿ ಕಟಿಂಗ್ ಮಾಡಿಕೊಂಡ್ರೆ ನೀವು ಇಷ್ಟು ಈಸಿಯಾಗಿ ಮಾಡಿಕೊಂಡ್ರೆ ನೀವು ದಿನಕ್ಕೆ 10ರಿಂದ 15 ಟಾಪ್ನ ಆರಾಮಾಗಿ ಕಟಿಂಗ್ನ ಮಾಡ್ಕೋಬೋದು. ಕಟಿಂಗ್ ಮಾಡಿ ಸ್ಟಿಚಿಂಗ್ ಕೂಡ ಮಾಡ್ಕೋಬೋದು. ಸೊ ನೋಡೋಣ, ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸ್ಟಿಚಿಂಗ್ ಕೂಡ ಹೇಳ್ಕೊಡ್ತೀನಿ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಬೆಲ್ ಐಕನ್ನ ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಸ್ಟಿಚಿಂಗ್ ವಿಡಿಯೋ ಕೂಡ ನಾನು ಹಾಕಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಕೋಬೋದು. ಇಷ್ಟೇ ಈಸಿಯಾಗಿ ನಿಮಗೆ ನಾನು ಸ್ಟಿಚಿಂಗ್ನ ಕೂಡ ಹೇಳ್ಕೊಡ್ತೀನಿ. ಸೊ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಹಾಗೆ ಒಂದು ಲೈಕ್ ಕೊಡಿ, ಒಂದು ವಿಡಿಯೋನ ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.